ಮೇಜರ್ ಅಪ್ಡೇಟ್ ಒಂದೀಗ ಲಭ್ಯ ಆಗ್ತಾ ಇದೆ. ಕಾಶಿಯ ಜ್ಞಾನವ್ಯಾಪಿ ಮಸೀದಿಗೆ ಸಂಬಂಧಿಸಿದಂತೆ ಮೇಜರ್ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ಜ್ಞಾನವ್ಯಾಪಿ ಮಸೀದಿ ವಿವಾದದಲ್ಲಿ ಹಿಂದೂಗಳಿಗೆ ದೊಡ್ಡ ಜಯ ಆಗಿದೆ. ಸೀಲ್ ಆಗಿರುವಂತ ಮಸೀದಿಯ ಕೊಠಡಿಯಲ್ಲಿ ಪೂಜೆ ಸಲ್ಲಿಸಬಹುದು ಅನ್ನೋ ಆದೇಶ ಕೋರ್ಟ್ನಿಂದ ಬಂದಿದೆ. ಜ್ಞಾನವ್ಯಾಪಿ ಮಸೀದಿ ಏನಿದೆ ಆ ವಿಚಾರಕ್ಕೆ ಸಂಬಂಧಿಸಿದಂತೆ ಹಿಂದೂಗಳಿಗೆ ದೊಡ್ಡದಾದಂತ ಜಯ ಸಿಕ್ಕಿದೆ. ಸೀಲ್ ಆಗಿರುವಂತ ಮಸೀದಿಯ ಕೊಠಡಿಯಲ್ಲಿ ಪೂಜೆ ಸಲ್ಲಿಸಬಹುದು ಅನ್ನೋದು ಈಗ ಕೋರ್ಟ್ ಕೊಟ್ಟಿರುವಂತ ಆದೇಶ. ಆ ಮೂಲಕ ಈ ವಿಚಾರ ಏನಿದೆ ಜ್ಞಾನವ್ಯಾಪಿ ಮಸೀದಿಗೆ ಸಂಬಂಧಿಸಿದಂತ ವಿಚಾರ ವಿವಾದ ಈಗ ಮತ್ತೊಂದು ಹಂತಕ್ಕೆ ತಲುಪಿದಂತಾಗಿದೆ. ಹಿಂದೂಗಳ ವಾದಕ್ಕೆ ಜಯ ಸಿಕ್ಕಿದೆ, ಕೋರ್ಟ್ನಲ್ಲಿ ಜಯ ಸಿಕ್ಕಿದೆ. ಮಸೀದಿಯ ಕೊಠಡಿಯಲ್ಲಿ ಪೂಜೆ ಸಲ್ಲಿಸಬಹುದು ಅನ್ನೋದು ವಾರಣಾಸಿ ಜಿಲ್ಲಾ ಕೋರ್ಟ್ನಿಂದ ಬಂದಿರುವಂತ ಆದೇಶ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ಫೋನ್ ಸಂಪರ್ಕದಲ್ಲಿ. ಜಗದೀಶ್, ಬಹಳ ಮೇಜರ್ ಆದಂತ ಆದೇಶ ಅಂತ ಅನ್ಸುತ್ತೆ ಇದು. ಖಂಡಿತವಾಗ್ಲೂ ರಕ್ಷಿತ, ಯಾಕಂದ್ರೆ ಬಹಳಷ್ಟು ನಿರೀಕ್ಷೆ ಇರುವಂತದ್ದು, ಬಹಳಷ್ಟು ಹಿಂದೂಗಳ ಆಸೆ ಇರುವಂತದ್ದು. ಈಗಾಗಲೇ ಏನಂದ್ರೆ ಹಿಂದೆ ಸಲ್ಲಿಸಿರ್ತಕ್ಕಂತಹ ಅರ್ಜಿಯಲ್ಲಿ ಮಸೀದಿಯಲ್ಲಿ ಇರತಕ್ಕಂತಹ ಮೂರ್ತಿಗಳೇನಿದಾವೆ ಆ ಮೂರ್ತಿಗಳಿಗೆ, ಅದರಲ್ಲೂ ಸ್ಪೆಷಲಿ ಗಣೇಶನ ಮೂರ್ತಿ ಮತ್ತೆ ಗೌರಿಯ ಮೂರ್ತಿಗೆ ಏನಂದ್ರೆ ಪೂಜೆನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಡಬೇಕು ಅಂತ ಏನಂದ್ರೆ ಕೋರ್ಟ್ನ ಮೆಟ್ಟಿಲೇರಲಾಗಿತ್ತು. ಹಿಂದೂ ಪರವಾಗಿರ್ತಕ್ಕಂತಹ 6 ಮಹಿಳೆಯರು ಅರ್ಜಿಯನ್ನ ಸಲ್ಲಿಸಿದ್ರು. ಆ ಅರ್ಜಿಯನ್ನ ವಿಚಾರಣೆ ಕಳೆದ ಏನಂದ್ರೆ 7-8 ತಿಂಗಳುಗಳಿಂದ ನಿರಂತರವಾಗಿ ನಡೀತಾ ಇತ್ತು. ಇವತ್ತು ಅಂತಿಮವಾಗಿ ಆ ಆದೇಶವು ಸಹಿತ ಏನಂದ್ರೆ ವಾರಣಾಸಿಯ ಜಿಲ್ಲಾ ನ್ಯಾಯಾಲಯದಿಂದ ಬಂದಿದೆ. ಅಲ್ಲಿ ಕೊಟ್ಟಿರ್ತಕ್ಕಂತಹ ಆದೇಶದ ಪ್ರಕಾರ ಈಗಾಗಲೇ ಏನಂದ್ರೆ ಈ ಒಂದು ಹಿಂದೂಗಳ ಮೂರ್ತಿಗಳೇನಿದಾವೆ ಅವುಗಳಿಗೆ ಪೂಜೆ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಟ್ಟಿದೀವಿ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಈ ಮೂಲಕವಾಗಿ ಹಿಂದೂಗಳಿಗೆ ಅತಿ ದೊಡ್ಡವಾದಂತಹ ಜಯ. ಕಾರಣ ಏನು ಅಂತಂದ್ರೆ ಬಹಳಷ್ಟು ದಿನಗಳಿಂದ ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡ್ಕೊಂಡು ಬರ್ಲಾಗ್ತಾ ಇತ್ತು. ಅದರಲ್ಲೂ ಜ್ಞಾನವ್ಯಾಪಿ ಮಸೀದಿಯ ಒಳಗಡೆಗೆ ಹಿಂದೂಗಳ ಮೂರ್ತಿಗಳಿದಾವೆ, ಹಿಂದೂ ದೇವರ ಮೂರ್ತಿ ಇದೆ, ಮತ್ತೆ ಮೂಲ ಮೂರ್ತಿಯು ಸಹಿತ ಅದರ ಒಳಗಡೆನೆ ಇದೆ ಅನ್ನುವಂತಹ ವಿಚಾರವನ್ನ ಸಹಿತ ಹೇಳಲಾಗ್ತಾ ಇತ್ತು. ವಾದ ಮತ್ತೆ ಪ್ರತಿವಾದದ ಸಂದರ್ಭದಲ್ಲೂ ಸಹಿತ ಕೋರ್ಟ್ ಅಲ್ಲೂ ಸಹಿತ ಏನಂದ್ರೆ ಶೃಂಗಾರ ಗೌರಿಯ ಪೂಜೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು, ಶೃಂಗಾರ ಗೌರಿಯ ಪೂಜೆ ಮಾಡುವಂತಹ ಹಕ್ಕು ಹಿಂದೂಗಳಿಗೆ ಇದೆ, ಮತ್ತೆ ಅದ್ರ ಜೊತೆಗೆ ಗಣೇಶನ ಮೂರ್ತಿಯ ಪೂಜೆ ಮಾಡೋದಕ್ಕೂ ಸಹಿತ ಹಿಂದೂಗಳಿಗೆ ಹಕ್ಕಿದೆ. ಆ ಹಕ್ಕು ಮೂಲಭೂತವಾದಂತಹ ಧಾರ್ಮಿಕ ಹಕ್ಕನ್ನ ನಮಗೆ ಅವಕಾಶವಾಗಿ ಮಾಡಿಕೊಡ್ಬೇಕು ಅನ್ನುವಂತಹ ವಿಚಾರವನ್ನ ಹೇಳ್ತಿದ್ರು. ಮತ್ತೆ ಅದ್ರ ಜೊತೆಗೆ ಅದ್ರ ಒಳಗಡೆ ಇರುವಂತಹ ಮೂರ್ತಿಯನ್ನ ಪೂಜೆ ಮಾಡುವಂತಹ ಸಂದರ್ಭದಲ್ಲೂ ಸಹಿತ ನಮಗೆ ಭದ್ರತೆಯನ್ನು ಕೊಡಬೇಕು ಅನ್ನುವಂತಹ ವಿಚಾರವಾಗಿ ಹೇಳಿದ್ರು. ಈಗ ಕೋರ್ಟ್ ಕೊಟ್ಟಿರ್ತಕ್ಕಂತಹ ಜಿಲ್ಲಾ ನ್ಯಾಯಾಲಯ ಕೊಟ್ಟಿರ್ತಕ್ಕಂತಹ ಆದೇಶದ ಪ್ರಕಾರ ಮುಂದಿನ 1 ವಾರದ ಒಳಗಾಗಿ ಈ ಒಂದು ದೇವರುಗಳಿಗೆ ಪೂಜೆಗೆ ಮಾಡೋದಕ್ಕೆ ಅವಕಾಶವನ್ನ ಸ್ಥಳೀಯ ಆಡಳಿತ ಮಂಡಳಿ ಮಾಡಿಕೊಡ್ಬೇಕು, ಮತ್ತೆ ಸರ್ಕಾರವನ್ನ ಮಾಡಿಕೊಡ್ಬೇಕು ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಹಾಗಾಗಿ ಮುಂದಿನ 1 ವಾರದ ಒಳಗಾಗಿ ಹಿಂದೂ ಭಕ್ತರಿಗೆ ಅಲ್ಲಿ ಒಳಗಡೆ ಹೋಗಿ ಪೂಜೆಯನ್ನ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಆ 6 ಜನ ಮಹಿಳೆಯರು ಸಲ್ಲಿಸಿರ್ತಕ್ಕಂತಹ ಅರ್ಜಿಗೆ ಹಿಂದೂ ಪರವಾಗಿ ಏನಂತಂದ್ರೆ ಆದೇಶ ಬಂದಿರುವಂತಹ ಕಾರಣಕ್ಕಾಗಿ ಈಗ ಹಿಂದೂ ಭಕ್ತರಿಗೆ ಬಹಳಷ್ಟು ದೊಡ್ಡ ಮಟ್ಟದ ಸಂತೋಷದ ವಿಚಾರ ಇದು ಅಂತ ಹೇಳ್ಬೋದು. ಮತ್ತೊಂದು ಕಡೆಗೆ ಯಾವಾಗ ಜಗದೀಶ್, ಒಂದು ನಿಮ್ಮಿಂದ ನಾನು ಕ್ಲಾರಿಫಿಕೇಶನ್ ಅಥವಾ ಒಂದು ಮಾಹಿತಿ ಬೇಕಾಗಿರೋದು, ಅಲ್ಲಿ ವರ್ಷಕ್ಕೊಮ್ಮೆ ಪೂಜೆ ಅಂತ ಏನಾದರೂ ಆದೇಶ ಇರೋದಾ ಅಥವಾ ಪ್ರತಿನಿತ್ಯ ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ಇದೆಯಾ? ಏನು ಈ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಸದ್ಯಕ್ಕೆ ರಕ್ಷತ್ ಪೂಜೆಗೆ ಅವಕಾಶವಂತ ಹೇಳಲಾಗ್ತಾ ಇದೆ. ಇನ್ನು ಅಧಿಕೃತ ಪೂರ್ತಿಯಾಗಿರಂತಂದ್ರೆ ಆದೇಶದ ಪ್ರತಿ ಕೈ ಸಿಗಬೇಕು. ಈಗಿರುವಂತಹ ಮಾಹಿತಿಯ ಪ್ರಕಾರ ಅಂತಂದ್ರೆ ಮುಂದಿನ 1 ವಾರದ ಒಳಗಾಗಿ ಪೂಜೆಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಹಿಂದೂಗಳಿಗೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಮತ್ತೆ ಅದರ ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಮಸೀದಿಯ ಕಮಿಟಿಯವರು ಸಹಿತ ಏನಂದ್ರೆ ಮೇಲ್ಮನವಿಯನ್ನು ಸಲ್ಲಿಸುವಂತಹ ಕೆಲಸವನ್ನ ಮಾಡಿದರೆ ಯಾವುದೇ ಕಾರಣಕ್ಕೂ ಸಹಿತ ಈ ಒಂದು ಅರ್ಜಿಯನ್ನ ಏನಂದ್ರೆ ಇದನ್ನ ಮಾಡ್ಕೋಬಾರ್ದು, ಒಪ್ಕೊಳ್ಬಾರ್ದು, ಅದನ್ನ ಏನಂತಂದ್ರೆ ತಡೆ ಹಿಡಿಬೇಕು ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಹಾಗಾಗಿ ಈಗ ಏನಂದ್ರೆ ಪೂರ್ತಿಯ ಆದೇಶ ಓದಿದ ನಂತರ ಅಂದ್ರೆ ಒಂದು ಹಂತದಲ್ಲಿ ಈಗ ಗೊತ್ತಾಗಿರುವಂತದ್ದು ಏನಂದ್ರೆ ಹಿಂದೂಗಳಿಗೆ ಪೂಜೆಗೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಅದು ಮಸೀದಿಯ ಕೆಳಮಹಡಿ ಏನಿದೆ ಅಂದ್ರೆ ಗ್ರೌಂಡ್ ಫ್ಲೋರ್ ಏನಿದೆ ಆ ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಕ್ಕೆ ಏನಂದ್ರೆ ಪೂಜೆಗೆ ಅವಕಾಶ. ಅದು ಇಷ್ಟು ದಿವಸಗಳ ಕಾಲ ಒಂದು ಮಸೀದಿಯ ರೂಮ್ ಅನ್ನ ಲಾಕ್ ಮಾಡಲಾಗಿತ್ತು. ಅಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಜನರಿಗೆ ಹೋಗೋದಕ್ಕೆ ಅವಕಾಶ ಇರಲಿಲ್ಲ. ಮತ್ತೆ ಈ ಒಂದು ಜ್ಞಾನವ್ಯಾಪಿ ಮಸೀದಿ ಇದೆಯಲ್ಲ, ಈ ಮಸೀದಿಯ ಒಳಗಡೆಗೂ ಹೋಗಿಬಿಟ್ಟು ಎಲ್ಲಾ ಮುಸ್ಲಿಮರಿಗೂ ಅಂತಂದ್ರೆ ಹೋಗಿ ಪ್ರಾರ್ಥನೆ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಕೇವಲ ಅಲ್ಲಿ ಸ್ಥಳೀಯರು ಯಾರೆಲ್ಲ ಇರ್ತಾರಲ್ಲ ಸ್ಥಳೀಯರಿಗೆ ಮಾತ್ರ ಹೋಗಿ ಮಸೀದಿಯಲ್ಲಿ ಏನಂತಂದ್ರೆ ನಮಾಜ್ ಮಾಡೋದಕ್ಕೆ ಅವಕಾಶ ಇತ್ತು. ಈಗ ಅದರ ಜೊತೆಗೆ ಏನಂತಂದ್ರೆ ಈಗ ಹಿಂದೂಗಳಿಗೆ ಹೋಗಿ ಅಲ್ಲಿ ಶೃಂಗಾರ ಗೌರಿ ಆಗಿರ್ಬೋದು ಅಥವಾ ಗಣೇಶ ಆಗಿರ್ಬೋದು ಮತ್ತೆ ಅಲ್ಲಿ ಶಿವಲಿಂಗದ ಮೂರ್ತಿಗಳೇನಿದಾವಲ್ಲ ಅಲ್ಲಿ ಹೋಗಿ ಪೂಜೆ ಸಲ್ಲಿಸೋದಕ್ಕೆ ಅವಕಾಶವನ್ನ ಈಗ ಸ್ಥಳೀಯ ನ್ಯಾಯಾಲಯ ಅಂದ್ರೆ ಜಿಲ್ಲಾ ನ್ಯಾಯಾಲಯ ಮಾಡಿಕೊಟ್ಟಿರುವಂತದ್ದು. ರಕ್ಷತ್, ಧನ್ಯವಾದ ಜಗದೀಶ್. ಅಲ್ಲಿಗೆ ಈ ಮಸೀದಿಯ ಜಾಗಕ್ಕೆ ಸಂಬಂಧಿಸಿದಂತೆ ಹಿಂದೂಗಳ ಹಕ್ಕು ಪ್ರತಿಪಾದನೆಯಾದಂತಾಗಿದೆ. ಜಿಲ್ಲಾ ನ್ಯಾಯಾಲಯದ ಈ ಆದೇಶ ಕ್ಲಿಯರ್ ಆಗಿ ಮಸೀದಿಯಲ್ಲಿ ಹಿಂದೂಗಳಿಗೆ ಹಕ್ಕಿದೆ ಅನ್ನೋದನ್ನು ಹೇಳಿದಂತಾಗಿದೆ. ನೋಡ್ತಾ ಇದ್ದೀರಿ, ಈ ಟೆಂಪಲ್ ಕಾಂಪ್ಲೆಕ್ಸ್ ಏನು ಕಾಣ್ತಾ ಇದೆ ಇದು ಕಾಶಿ ವಿಶ್ವನಾಥ ಕಾರಿಡಾರ್, ಅದರ ಪಕ್ಕದಲ್ಲಿರೋದು ಜ್ಞಾನವ್ಯಾಪಿ ಮಸೀದಿ. ಈ ಮಸೀದಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಹಿಂದೂಗಳದ್ದು ವಾದ ಇರೋದು
ಔರಂಗಜೇಬನ ಕಾಲದಲ್ಲಿ 1669 ಸಂದರ್ಭದಲ್ಲಿ ಆ ಮಸೀದಿಯನ್ನ ಅಲ್ಲಿದ್ದಂಥ ದೇವಸ್ಥಾನವನ್ನು ಒಡೆದು ಮಸೀದಿ ಕಟ್ಟಲಾಯಿತು ಅಂತ ಮೊನ್ನೆ ಸಿಕ್ಕಂತ ಒಂದಿಷ್ಟು ASI ಸರ್ವೆಯ ಸಂದರ್ಭದಲ್ಲಿ ಸಿಕ್ಕಂತ ವಿಗ್ರಹಗಳನ್ನ ಕೂಡ ನೀವೀಗ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿ. ಚಂದ್ರಮೋಹನ್, ಅಲ್ಲಿಗೆ ಮಸೀದಿಯಲ್ಲಿ ಅಥವಾ ಜ್ಞಾನವಾಪಿ ಆವರಣದಲ್ಲಿ ಹಿಂದೂಗಳ ಹಕ್ಕು ಪ್ರತಿಪಾದನೆಯಾದಂತಾಗಿದೆ ಈಗ. ಹೌದು ರಕ್ಷತ್, ಹಿಂದೂಗಳು ಬಹಳಷ್ಟು ವರ್ಷಗಳಿಂದ ಜ್ಞಾನವ್ಯಾಪಿ ಮಸೀದಿ ಕೂಡ ಈ ಮೊದಲು ದೇವಾಲಯ ಆಗಿತ್ತು. ಹಾಗಾಗಿ ಆ ದೇವಾಲಯದಲ್ಲೇ ನಮಗೆ ಪೂಜೆಗೆ ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತಲೇ ವಾರಣಾಸಿ ಡಿಸ್ಟಿಕ್ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಈ ಒಂದು ಅರ್ಜಿಯ ಆಧಾರದ ಮೇಲೆ ಕೋರ್ಟ್ ಕೂಡ ಅದು ಮಸೀದಿಯೋ ಅಥವಾ ಮೊದಲು ಮಂದಿರ ಆಗಿತ್ತು ಅನ್ನೋದ್ರ ಬಗ್ಗೆ ಉತ್ಖನನವನ್ನು ನಡೆಸಿ, ಸಂಶೋಧನೆಯನ್ನು ನಡೆಸಿ ಮತ್ತು ಆ ಸ್ಥಳ ಅಧ್ಯಯನವನ್ನು ನಡೆಸಿ ವರದಿಯನ್ನು ನೀಡಲಿಕ್ಕೆ ಪುರಾತತ್ವ ಇಲಾಖೆಗೆ ಆದೇಶವನ್ನು ಕೊಟ್ಟಿತ್ತು. ಪುರಾತತ್ವ ಇಲಾಖೆ ಕೂಡ ವಿಸ್ತೃತವಾಗಿ ಜ್ಞಾನವ್ಯಾಪಿ ಮಸೀದಿಯ ಸ್ಥಳವನ್ನು ಪರಿಶೀಲನೆ ನಡೆಸೇನೆ ಅಲ್ಲಿನ ಫೋಟೋಗಳನ್ನು ತೆಗೆದು ವಿಡಿಯೋವನ್ನು ತೆಗೆದು ಕೋರ್ಟ್ಗೆ ವರದಿಯನ್ನು ಸಲ್ಲಿಸಿತ್ತು. ಕೋರ್ಟ್ಗೆ ಸಲ್ಲಿಸಿದಂಥ ವರದಿನಲ್ಲೂ ಕೂಡ ಅಲ್ಲಿ 16ನೇ ಶತಮಾನದಲ್ಲಿ ದೇವಾಲಯ ಇತ್ತು ಅನ್ನೋದಕ್ಕೆ ಸಾಕಷ್ಟು ಸಾಕ್ಷ್ಯಗಳು, ಆಧಾರಗಳಿವೆ ಮತ್ತು ಹಿಂದೂ ದೇವರುಗಳ ವಿಗ್ರಹಗಳು, ಪ್ರತಿಮೆಗಳು, ಮೂರ್ತಿಗಳು ಇವೆ ಅನ್ನೋದನ್ನ ಸಾಕ್ಷಿ ಸಮೇತ ಕೋರ್ಟ್ಗೆ ಸಲ್ಲಿಸಿತ್ತು. ಅದಾದ ಬಳಿಕ ಹಿಂದೂಗಳು ಅಲ್ಲಿ ಶಿವಲಿಂಗ ಪತ್ತೆಯಾಗಿದೆ, ಪತ್ತೆಯಾಗಿರ್ತಕ್ಕಂಥ ಶಿವಲಿಂಗಕ್ಕೆ ಮತ್ತು ಶೃಂಗಾರ ಗೌರಿಗೆ ನಮಗೆ ಪೂಜೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ನೀಡಬೇಕು ಅಂತೇಳಿ ಕೋರ್ಟ್ಗೆ ಮನವಿಯನ್ನು ಮಾಡಿದ್ರು. ಈ ಮನವಿಯನ್ನು ಪುರಸ್ಕರಿಸಿ ಇವತ್ತು ವಾರಣಾಸಿಯ ಕೋರ್ಟ್ ಹಿಂದೂಗಳಿಗೆ ಅಲ್ಲಿ ಪೂಜೆಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ನೀಡಿದೆ. ಹಿಂದೂಗಳ ಪೂಜೆಯ ಹಕ್ಕನ್ನು ಎತ್ತಿ ಹಿಡಿದಿದೆ. ಜೊತೆಗೆ ಮುಂದಿನ 1 ವಾರದಲ್ಲೇ ಅಲ್ಲಿ ಹಿಂದೂಗಳಿಗೆ ಪೂಜೆಯನ್ನು ಸಲ್ಲಿಸಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ವಾರಣಾಸಿ ಜಿಲ್ಲಾಡಳಿತಕ್ಕೆ ಈಗ ಸೂಚನೆಯನ್ನು ಕೊಟ್ಟಿದೆ. ಹೀಗಾಗಿ ಈಗ ಜಿಲ್ಲಾಡಳಿತ ಅಲ್ಲಿ ಪೂಜೆಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ನೀಡಬೇಕಾಗುತ್ತೆ ಮತ್ತು ಭದ್ರತೆಯನ್ನು ಕೂಡ ನೀಡಬೇಕಾಗುತ್ತೆ. ಮುಖ್ಯವಾಗಿ ಅಲ್ಲಿ ಈ ಮೊದಲು ಹಿಂದೂ ದೇವಾಲಯ ಇತ್ತು ಅನ್ನೋದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕಿವೆ. ಈಗ ಈ ವಾರಣಾಸಿಯಲ್ಲಿರ್ತಕ್ಕಂಥ ಕಾಶಿ ವಿಶ್ವನಾಥ ದೇವಾಲಯದ ಪಕ್ಕದಲ್ಲೇ ಜ್ಞಾನವ್ಯಾಪಿ ಮಸೀದಿ ಇದೆ. ಈ ಮಸೀದಿ ಜಾಗ ಕೂಡ ಈ ಮೊದಲು ದೇವಾಲಯವೇ ಆಗಿತ್ತು. ಆ ದೇವಾಲಯವನ್ನು ನೆಲಸಮ ಮಾಡಿ ದೇವಾಲಯದ ಜಾಗದಲ್ಲಿ ಔರಂಗಜೇಬನ ಕಾಲದಲ್ಲಿ ಈ ಮಸೀದಿಯನ್ನು ನಿರ್ಮಾಣವನ್ನು ಮಾಡಲಾಗಿದೆ ಅನ್ನೋದು ಹಿಂದೂಗಳ ವಾದ. ಈ ವಾದವನ್ನು ಈಗ ಕೋರ್ಟ್ ಈಗ ಭಾಗಶಃ ಪುರಸ್ಕರಿಸಿದಂತಾಗಿದೆ. ಆದರೆ ಮುಖ್ಯವಾಗಿ ಇನ್ನು ಮುಂದೆ ವಿಚಾರಣೆ ನಡೀಬೇಕಾಗುತ್ತೆ. ಆದರೆ ಈಗ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕೊಟ್ಟಂತಹ ಮಹತ್ವದ ವರದಿಯ ಆಧಾರದ ಮೇಲೆ ಈಗ ಅಲ್ಲಿ ಶೃಂಗಾರ ಗೌರಿಗೆ, ಶಿವಲಿಂಗಕ್ಕೆ ಸೇರಿದಂತೆ ಹಿಂದೂಗಳಿಗೆ ಬೇರೆ ಬೇರೆ ಹಿಂದೂಗಳ ಮೂರ್ತಿಗಳು, ವಿಗ್ರಹಗಳು ಪತ್ತೆಯಾಗಿವೆ. ಅವುಗಳಿಗೆ ಪೂಜೆಯನ್ನು ಸಲ್ಲಿಸಲಿಕ್ಕೆ ಈಗ ವಾರಣಾಸಿ ಕೋರ್ಟ್ ಅವಕಾಶವನ್ನು ಕೊಟ್ಟು ಆದೇಶವನ್ನು ನೀಡಿದೆ. ಮುಖ್ಯವಾಗಿ ಅಯೋಧ್ಯೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಸ್ಥಿತಿ ಹಿಂದೆ ನಡೆದಿತ್ತು. ಮುಖ್ಯವಾಗಿ ಅಲ್ಲಿ ಅಯೋಧ್ಯೆಯಲ್ಲೂ ಕೂಡ ಭೂಮಿಯನ್ನು ಉತ್ಖನನ ಮಾಡಲಿಕ್ಕೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಕ್ಕೆ ಅದೇ ಪ್ರಶ್ನೆ ಇರೋದು. ಅಂದ್ರೆ ಈ ಡೆಮಾಲಿಷನ್ ಅಥವಾ ಹೋರಾಟ ಒಂದು ಕಡೆ ಆದ್ರೆ ಅಯೋಧ್ಯೆಯ ಕಾನೂನು ಹೋರಾಟ ನಡೆದಂತ ಪ್ಯಾಟರ್ನ್ ಏನಿದೆ ಅದಕ್ಕೂ ಇದಕ್ಕೂ ಹೋಲಿಕೆ ಆಗ್ತಾ ಇದೆ ಅಂತ ಅನ್ಸುತ್ತೆ ಇನಿಷಿಯಲ್ ಡೇಸ್ ಅಲ್ಲಿ. ಹೌದು ರಕ್ಷತ್, ಮುಖ್ಯವಾಗಿ ಅಯೋಧ್ಯೆಯಲ್ಲೂ ಕೂಡ ಈಗ ಇದೇ ರೀತಿಯಾಗಿ ಈಗ ನಡೆದಿತ್ತು. ಮುಖ್ಯವಾಗಿ ಅಲ್ಲಿ ಭೂಮಿಯನ್ನು ಉತ್ಖನನ ಮಾಡಲಿಕ್ಕೆ ಕೋರ್ಟ್ ಆದೇಶವನ್ನು ಕೊಟ್ಟಿದ್ದು. ಭೂಮಿಯನ್ನು ಉತ್ಖನನ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ 15ನೇ ಶತಮಾನದಲ್ಲಿ ಹಿಂದೂ ದೇವಸ್ಥಾನ ಇತ್ತು, ಮಂದಿರ ಇತ್ತು ಅನ್ನೋದಕ್ಕೆ ಸಾಕಷ್ಟು ಸಾಕ್ಷ್ಯಗಳು, ಆಧಾರಗಳು ಸಿಕ್ಕಿದ್ವು. ಹಿಂದೂ ದೇವರ ವಿಗ್ರಹಗಳು ಸಿಕ್ಕಿದ್ವು, ಮೂರ್ತಿಗಳು ಸಿಕ್ಕಿದ್ವು. ಜೊತೆಗೆ ಅಲ್ಲಿ ಮಸೀದಿಯ ಯಾವುದೇ ಕುರುಹುಗಳು ಸಿಕ್ಕಿಲ್ಲ ಅಂತೇಳಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ವರದಿಯನ್ನು ಕೊಟ್ಟಿತ್ತು. ಅದರ ಆಧಾರದ ಮೇಲೆ ಅಯೋಧ್ಯೆಯ ಮಂದಿರ ಮತ್ತು ಮಸೀದಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಫೈಜಾಬಾದ್ನ ಡಿಸ್ಟಿಕ್ ಕೋರ್ಟು, ಜೊತೆಗೆ ಅಲಹಾಬಾದ್ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳು ಕೂಡ ಆದೇಶವನ್ನು ಕೊಟ್ಟವು. ಮುಖ್ಯವಾಗಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕೊಟ್ಟಂತಹ ಉತ್ಖನನದ ವರದಿಯೇ ಅಯೋಧ್ಯೆಯ ಅಂತಿಮ ತೀರ್ಪಿಗೆ ಒಂದು ತಳಪಾಯವನ್ನು ಹಾಕೊಡ್ತು ಮತ್ತು ಅದೇ ಕಾರಣ ಆಯಿತು ಅಂತಿಮವಾಗಿ ಆ ಜಾಗ ಸಂಪೂರ್ಣವಾಗಿ ಹಿಂದೂಗಳಿಗೆ ಸೇರಿದ್ದು ಅಂತ ತೀರ್ಪನ್ನು ಕೊಡಲಿಕ್ಕೆ. ಈಗ ವಾರಣಾಸಿಯ ಜ್ಞಾನವ್ಯಾಪಿ ಮಸೀದಿ ಮತ್ತು ಮಂದಿರದ ವಿವಾದದಲ್ಲೂ ಕೂಡ ಅದೇ ಮಾದರಿ ಮತ್ತು ಅದೇ ಪ್ಯಾಟರ್ನಲ್ಲಿ ಈಗ ಘಟನೆಗಳು ಕೂಡ ನಡೀತವೆ. ಮುಖ್ಯವಾಗಿ ಇಲ್ಲೂ ಕೂಡ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಕ್ಕೆ ಆ ಸ್ಥಳವನ್ನು ಪರಿಶೀಲನೆ ನಡೆಸಿ ವರದಿಯನ್ನು ಕೊಡಲಿಕ್ಕೆ ಸೂಚನೆಯನ್ನು ಕೋರ್ಟ್ ಕೊಟ್ಟಿತ್ತು. ಅದರ ಆಧಾರದ ಮೇಲೆ ಈಗ ಸ್ಥಳ ಪರಿಶೀಲನೆ ನಡೆಸಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ವರದಿಯನ್ನು ಕೊಟ್ಟಿದೆ. ಜೊತೆಗೆ ಇದಕ್ಕಿಂತ ಮುಂಚಿತವಾಗಿಯೇ ಕೋರ್ಟ್ನಿಂದ ನೇಮಕವಾದಂಥ ಕೋರ್ಟ್ ಕಮಿಷನರ್ಗಳು ಕೂಡ ಸ್ಥಳ ಪರಿಶೀಲನೆ ನಡೆಸಿ ಕೋರ್ಟ್ಗೆ ವರದಿಯನ್ನು ಸಲ್ಲಿಸಿದ್ರು. ಈ ಕೋರ್ಟ್ ಕಮಿಷನರ್ಗಳು ಅಂತಂದರೆ ವಕೀಲರುಗಳು ಕೂಡ ತಂಡದಲ್ಲಿದ್ದರು. ಆ ವಕೀಲರುಗಳೇ ಜ್ಞಾನವ್ಯಾಪಿ ಮಸೀದಿಯ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಅಲ್ಲಿ ಯಾವ್ಯಾವ ಅಂಶಗಳಿವೆ, ಅಲ್ಲಿರ್ತಕ್ಕಂಥದ್ದು ಮಂದಿರವೋ ಮಸೀದಿಯೋ ಅಥವಾ ಮಂದಿರದ ಲಕ್ಷಣಗಳಿವೆಯಾ ಅಥವಾ ಮಸೀದಿಯ ಲಕ್ಷಣಗಳಿವೆಯಾ, ಯಾವ ರೀತಿಯಾಗಿ ನಿರ್ಮಾಣವನ್ನು ಮಾಡಲಾಗಿದೆ, ಹೇಗೆ ಮತ್ತು ಗೋಡೆಗಳಲ್ಲಿ ಯಾವ ರೀತಿಯಾದಂತಹ ವಿಗ್ರಹಗಳು, ಮೂರ್ತಿಗಳು ಇವೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಫೋಟೋ, ವಿಡಿಯೋ ಸಮೇತ ಕೋರ್ಟ್ಗೆ ವರದಿಯನ್ನು ಸಲ್ಲಿಸಿದ್ರು. ಅದಾದ ಬಳಿಕ ಪುರಾತತ್ವ ಇಲಾಖೆಯವರು ಕೂಡ ಆ ಸ್ಥಳವನ್ನು ಪರಿಶೀಲನೆ ನಡೆಸಿ ವರದಿಯನ್ನು ಕೊಟ್ಟಿದ್ರು. ಈಗ ಅಂತಿಮವಾಗಿ ಅಲ್ಲಿ ಹಿಂದೂ ದೇವರ ವಿಗ್ರಹಗಳು ಪತ್ತೆ ಆಗಿರೋದ್ರಿಂದಾಗಿ ಹಿಂದೂಗಳಿಗೆ ಅಲ್ಲಿ ಪೂಜೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ, ಹಕ್ಕಿದೆ ಅನ್ನುವ ವಾದವನ್ನು ಈಗ ಕೋರ್ಟ್ ಎತ್ತಿ ಹಿಡಿದು ಈಗ ಹಿಂದೂಗಳಿಗೆ ಪೂಜೆಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಟ್ಟು ಆದೇಶವನ್ನು ನೀಡಿದೆ. ರಕ್ಷತ್, ಚಂದ್ರಮೋಹನ್, ಅಂದ್ರೆ ಮೂಲ ಅರ್ಜಿದಾರರು ಸಲ್ಲಿಸಿರುವಂತ ಅರ್ಜಿಯಲ್ಲಿ ಇದ್ದಿದ್ದು ಬೇಡಿಕೆ ವರ್ಷಕ್ಕೊಮ್ಮೆ ನಮಗೆ ಪೂಜೆ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ, ಶೃಂಗಾರ ಗೌರಿ ಪೂಜೆಗೆ ಅವಕಾಶವನ್ನು ಕೊಡಬೇಕು ಅನ್ನೋದು ಆ ಅರ್ಜಿಯ ಮೂಲ ತತ್ವ ಇದ್ದಿದ್ದು ಅಥವಾ ಮೂಲ ಸಾರ ಇದ್ದಿದ್ದು. ಆದೇಶದಲ್ಲಿ ವರ್ಷಕ್ಕೊಮ್ಮೆ ಅಂತ ಇದೆಯಾ ಅಥವಾ ಪ್ರತಿನಿತ್ಯ ಪೂಜೆ ಸಲ್ಲಿಸಬಹುದು ಅಂತ ಇದೆಯಾ? ಯಾಕಂತಂದ್ರೆ ಆ ನಂತರ ಅಲ್ಲೊಂದು ಶಿವಲಿಂಗ ಕೂಡ ಪತ್ತೆಯಾಗಿತ್ತು ಆ ಕಾರಣಕ್ಕಾಗಿ.
ಹೌದು ರಕ್ಷತ್, ಈಗ ಮುಖ್ಯವಾಗಿ ಇಂದು ನಾಲ್ವರು ಮಹಿಳೆಯರು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇವರು ಶೃಂಗಾರ ಗೌರಿಗೆ ಪೂಜೆಯನ್ನು ಸಲ್ಲಿಸಲಿಕ್ಕೆ ನಮ್ಗೆ ಅವಕಾಶ ಕೊಡಬೇಕು ಅಂತ ಕೇಳಿದ್ದಾರೆ. ಆದರೆ ಈಗ ಕೋರ್ಟು ವಾರಕ್ಕೊಮ್ಮೆ ಪೂಜೆಯನ್ನು ಸಲ್ಲಿಸಬೇಕಾ ಅಥವಾ ವರ್ಷಕ್ಕೊಮ್ಮೆ ಪೂಜೆಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ನೀಡಿದೆ ಅನ್ನೋದ್ರ ಬಗ್ಗೆ ಹಿಂದೂ ಪರ ವಕೀಲರು ಈಗ ಮಾಹಿತಿಯನ್ನು ಸದ್ಯಕ್ಕೆ ನೀಡಿಲ್ಲ. ಅವರು ಕೂಡ ಕೋರ್ಟ್ನ ಆದೇಶವನ್ನು ಪರಿಶೀಲನೆ ನಡೆಸಿದ ಬಳಿಕ ಸಂಪೂರ್ಣವಾಗಿ ಅದರ ಕೋರ್ಟ್ ಆದೇಶವನ್ನು ಅಧ್ಯಯನ ಮಾಡಿದ ಬಳಿಕ ಮಾಹಿತಿಯನ್ನು ಕೊಡ್ತಾರೆ. ಆದರೆ ಈಗ ಹಿಂದೂಗಳಿಗೆ ಅಲ್ಲಿ ಈಗ ಮುಂದಿನ ಒಂದು ವಾರದಲ್ಲಿನ ಪೂಜೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಿರೋದ್ರಿಂದಾಗಿ ವಾರಕ್ಕೊಮ್ಮೆ ಇಲ್ಲವೇ ವರ್ಷಕ್ಕೊಮ್ಮೆ ಪೂಜೆಯನ್ನು ಸಲ್ಲಿಸಲಿಕ್ಕೆ ಈಗ ಖಂಡಿತವಾಗಿ ಕೂಡ ಹಿಂದೂಗಳಿಗೆ ಅವಕಾಶ ಸಿಗುತ್ತೆ. ಆದರೆ ಈಗ ವಾರಣಾಸಿಯ ಡಿಸ್ಟ್ರಿಕ್ಟ್ ಕೋರ್ಟ್ ಕೊಟ್ಟಿರುವಂಥ ಈ ಆದೇಶವನ್ನು ಪ್ರಶ್ನೆ ಮಾಡಿ ಈಗ ವಾರಣಾಸಿಯ ಅಂಜುಮನ್ ಇಂತೆಜಾಮಿಯಾ ಮಸೀದಿಯ ಪರ ವಕೀಲರು ಕೂಡ ಅಲಹಾಬಾದ್ ಹೈಕೋರ್ಟ್ಗೆ ಇಲ್ಲವೇ ಸುಪ್ರೀಂ ಕೋರ್ಟ್ಗೂ ಕೂಡ ಮೇಲ್ಮನವಿಯನ್ನು ಸಲ್ಲಿಸಬಹುದು. ಆದರೆ ಈಗ ಅಲಹಾಬಾದ್ ಹೈಕೋರ್ಟ್ ಆಗ್ಬೋದು, ಸುಪ್ರೀಂ ಕೋರ್ಟ್ ಆಗ್ಬೋದು, ಈಗ ಕೆಳ ನ್ಯಾಯಾಲಯ ಕೊಟ್ಟಿರ್ತಕ್ಕಂತಹ ಆದೇಶದಲ್ಲಿ ಮಧ್ಯಪ್ರವೇಶವನ್ನು ಮಾಡಿ ಇದಕ್ಕೇನಾದರೂ ಕೂಡ ತಡೆಯಾಜ್ಞೆಯನ್ನು ಕೊಡ್ತಾವ ಹೇಗೆ ಅನ್ನೋದು ಮುಂದಿನ ದಿನಗಳಲ್ಲಿ ಸ್ಪಷ್ಟ ಆಗುತ್ತೆ. ಆದರೆ ಈಗ ಹಿಂದೂಗಳಿಗೆ ಒಂದು ಪ್ರಾರಂಭಿಕ ಜಯ ಅನ್ನೋದು ಈ ಕೋರ್ಟ್ನ ಆದೇಶದಿಂದ ಸಿಕ್ಕಿದೆ. ಈಗ ಹಿಂದೂಗಳಿಗೆ ಅಲ್ಲಿ ಪೂಜೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿರೋದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಈ ಜ್ಞಾನವ್ಯಾಪಿ ಮಸೀದಿಯ ಸಂಪೂರ್ಣ ಜಾಗವನ್ನು ಹಿಂದೂಗಳಿಗೆ ನೀಡಬೇಕು ಅಂತ ಕೋರ್ಟ್ನಲ್ಲಿ ವಾದ ಮಾಡಲಿಕ್ಕೂ ಕೂಡ ಈಗ ಒಂದು ಬಲ ಆಧಾರ ಸಿಕ್ಕಂತಾಗಿದೆ. ಇದಕ್ಕೆ ಪೂರಕವಾಗಿ ಈಗ ಪುರಾತತ್ವ ಇಲಾಖೆ ನಡೆಸಿದಂಥ ಸರ್ವೆಯ ವರದಿ ಕೂಡ ಹಿಂದೂ ಪರ ವಕೀಲರಿಗೂ ಕೂಡ ಸಿಕ್ಕಿದೆ. ಆ ವರದಿಯ ಆಧಾರದ ಮೇಲೆ ಈಗ ಮುಂದೆ ವಾದವನ್ನು ಮಂಡಿಸಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಇದು ಮುಂದೆ ವಾರಣಾಸಿಯ ಜಿಲ್ಲಾ ನ್ಯಾಯಾಲಯ ಜೊತೆಗೆ ಅಲಹಾಬಾದ್ ಹೈಕೋರ್ಟು, ಸುಪ್ರೀಂ ಕೋರ್ಟ್ವರೆಗೂ ಕೂಡ ಈ ವಿವಾದ ಹೋಗುತ್ತೆ. ಹಾಗಾಗಿ ಈಗ ಅಂತಿಮವಾಗಿ ಅಯೋಧ್ಯೆ ರಾಮ ಮಂದಿರ ವಿವಾದದ ಪ್ರಕರಣದಲ್ಲಿ ಯಾವ ರೀತಿಯಾಗಿ ಜಿಲ್ಲಾ ನ್ಯಾಯಾಲಯ ಬಳಿಕ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಕೂಡ ವಿವಾದ ಹೋಗಿ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ತೀರ್ಪಿನ ಮೂಲಕ ವಿವಾದ ಬಗೆಹರಿತು, ಅದೇ ರೀತಿಯಾಗಿ ಇಲ್ಲೂ ಕೂಡ ಈಗ ವಾರಣಾಸಿ ಜಿಲ್ಲಾ ನ್ಯಾಯಾಲಯ, ಅದಾದ ಬಳಿಕ ಅಲಹಾಬಾದ್ ಹೈಕೋರ್ಟ್, ಬಳಿಕ ಸುಪ್ರೀಂ ಕೋರ್ಟ್ನ ಅಂತಿಮ ತೀರ್ಪಿನ ಮೂಲಕವೇ ಈ ವಿವಾದ ಕೂಡ ಬಗೆಹರಿಬಹುದು. ಇದಕ್ಕೆ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಆದರೆ ಈಗ ಪ್ರಾರಂಭದಲ್ಲಿ ಈಗ ಹಿಂದೂಗಳು ಪೂಜೆಯನ್ನು ಸಲ್ಲಿಸಲಿಕ್ಕೆ ನಮಗೆ ಅವಕಾಶ ಕೊಡಬೇಕು ಅನ್ನೋ ಒಂದು ಹಕ್ಕನ್ನು ಮಂಡಿಸ್ತಾ ಇದ್ರು. ಆ ಹಕ್ಕನ್ನು ಈಗ ವಾರಣಾಸಿಯ ಜಿಲ್ಲಾ ಕೋರ್ಟ್ ಎತ್ತಿ ಹಿಡಿದು ಹಿಂದೂಗಳಿಗೆ ಪೂಜೆಯನ್ನು ಸಲ್ಲಿಸಲಿಕ್ಕೆ ಮಹತ್ವದ ಆದೇಶವನ್ನು ನೀಡಿದೆ. ಹೀಗಾಗಿ ಇಲ್ಲಿ ಮುಖ್ಯವಾಗಿ ಜ್ಞಾನವ್ಯಾಪಿ ಮಸೀದಿಯ ಜಾಗದಲ್ಲೇ ಕೇವಲ ಸಂಸ್ಕೃತ ಮಾತ್ರ ಅಲ್ಲದೆ ಕನ್ನಡ ಮತ್ತು ತೆಲುಗಿನ ಬರಹಗಳು ಕೂಡ ಪತ್ತೆಯಾಗಿವೆ. ಇವು ಕನ್ನಡದ ಬರಹ ಕೂಡ ಪತ್ತೆಯಾಗಿದೆ. ಮುಖ್ಯವಾಗಿ ನರಸಿಂಹ ಅನ್ನೋ ಒಂದು ಪದ ಕೂಡ ಈ ಜ್ಞಾನವ್ಯಾಪಿ ಮಸೀದಿಯ ಗೋಡೆನಲ್ಲಿ ಪತ್ತೆಯಾಗಿದೆ. ಅಂದರೆ ಕರ್ನಾಟಕದ ರಾಜರುಗಳು, ಇದ್ದಂತಹ ವ್ಯಕ್ತಿಗಳು ಕೂಡ ವಾರಣಾಸಿನಲ್ಲಿ ಮಂದಿರವನ್ನು ಕಟ್ಟಲಿಕ್ಕೆ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದರು, ಮಂದಿರದ ನಿರ್ವಹಣೆಗೆ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದರು. ಆ ಕಾರಣಕ್ಕಾಗಿ ಅವರ ಹೆಸರುಗಳನ್ನು ಅಲ್ಲಿ ಕೆತ್ತಲಾಗಿದೆ ಅಂತೇಳಿ ಈಗ ಇತಿಹಾಸ ತಜ್ಞರುಗಳು ಕೂಡ ತಮ್ಮ ಅಭಿಪ್ರಾಯವನ್ನು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ತೆಲುಗಿನ ಬರಹಗಳು ಕೂಡ ಪತ್ತೆಯಾಗಿವೆ. ಅಂದರೆ ಈ ಹಿಂದೆ 15-16ನೇ ಶತಮಾನದಲ್ಲೇ ಆಂಧ್ರ ಪ್ರದೇಶದ ಜನರು ಕೂಡ ಮಂದಿರದ ನಿರ್ಮಾಣದ ಸಂದರ್ಭದಲ್ಲಿ ಅಲ್ಲಿ ಮಂದಿರದ ನಿರ್ವಹಣೆಗೆ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದ ಕಾರಣಕ್ಕಾಗಿಯೇ ಅಲ್ಲಿ ಅವರ ಹೆಸರುಗಳನ್ನು ಕೆತ್ತಲಾಗಿದೆ ಅನ್ನೋದಕ್ಕಂಥದ್ದು ಕೂಡ ಈಗ ಇತಿಹಾಸ ತಜ್ಞರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಅಭಿಪ್ರಾಯ. ಮುಖ್ಯವಾಗಿ ಅಲ್ಲಿ ಹಿಂದೂ ದೇವರುಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಗ್ರಹಗಳು, ಮೂರ್ತಿಗಳು ಕೂಡ ಜ್ಞಾನವ್ಯಾಪಿ ಮಸೀದಿಯ ಒಳಭಾಗದಲ್ಲೇ ಪತ್ತೆಯಾಗಿವೆ. ವಜುಕನ ಪತ್ತೆಯಾಗಿದೆ, ಶಿವಲಿಂಗ ಪತ್ತೆಯಾಗಿದೆ. ಇವೆಲ್ಲವೂ ಕೂಡ ಹಿಂದೂ ದೇವಸ್ಥಾನ, ಮಂದಿರ ಇಲ್ಲಿ ಇತ್ತು ಅನ್ನೋದಕ್ಕೆ ಈಗ ಬಹಳಷ್ಟು ಮಹತ್ವದ ಸಾಕ್ಷ್ಯಗಳು, ಪುರಾವೆಗಳು ಆಗಿವೆ. ರಕ್ಷತ್, ಥ್ಯಾಂಕ್ ಯು ಚಂದ್ರಮೋಹನ್. ಒಟ್ಟಿನಲ್ಲಿ ಹಿಂದೂಗಳ ಹಕ್ಕು ಪ್ರತಿಪಾದನೆಯಾಗಿದೆ ಜ್ಞಾನವಾಪಿ ಮಸೀದಿಯ ಆವರಣದಲ್ಲಿ. ಯಾಕಂತಂದರೆ ಪೂಜೆಗೆ ಜಿಲ್ಲಾ ಕೋರ್ಟ್ ಈಗ ಅವಕಾಶವನ್ನು ಕೊಟ್ಟಿದೆ. ಇಡೀ ನೀವು ಆ ಟೆಂಪಲ್ ಕಾಂಪ್ಲೆಕ್ಸನ್ನು ಏನು ನೋಡ್ತಾ ಇದ್ದೀರಿ, ಕಾಶಿ ವಿಶ್ವನಾಥ ಕಾರಿಡಾರ್ ಪಕ್ಕದಲ್ಲಿರೋದು ಜ್ಞಾನವಾಪಿ ಮಸೀದಿ. ಈ ಮಸೀದಿ 1669ರಲ್ಲಿ ನಿರ್ಮಾಣ ಆಯಿತು. ಔರಂಗಜೇಬ್ ಈ ಮಸೀದಿಯನ್ನು ನಿರ್ಮಾಣ ಮಾಡ್ದ ಅನ್ನೋದು. ಆದರೆ ಮಸೀದಿ ನಿರ್ಮಾಣ ಆಗೋ ಸಂದರ್ಭದಲ್ಲಿ ಅಲ್ಲಿದ್ದಂಥ ದೇವಸ್ಥಾನವನ್ನು ಕೆಡವಿ ಅದರ ಮೇಲೆ ಮಸೀದಿ ನಿರ್ಮಿಸಲಾಯಿತು ಅನ್ನೋದು ಹಿಂದೂಗಳ ವಾದ. ಅದೇ ಕಾರಣಕ್ಕಾಗಿ ಅಲ್ಲಿ ಇರುವಂಥ ನಂದಿ ಏನಿದೆ, ಕಲ್ಲಿನ ಬಸವಣ್ಣ, ಆತ ಮಸೀದಿಯನ್ನು ನೋಡ್ತಾ ಇದ್ದಾನೆ. ಯಾವತ್ತೂ ಕೂಡ ದೇವಸ್ಥಾನದ ವಾಸ್ತು ಹೆಂಗಿರುತ್ತೆ ಅಂತಂದರೆ ಆ ಕಲ್ಲಿನ ಬಸವಣ್ಣ ಅಥವಾ ನಂದಿಯ 2 ಕೊಂಬಿನ ಮಧ್ಯದಲ್ಲಿ ಶಿವಲಿಂಗ ದರ್ಶನ ಆಗಬೇಕು. ಆ ರೀತಿ ಶಿವ ದೇವಾಲಯದ ವಾಸ್ತು ಇರುತ್ತೆ. ಇಲ್ಲಿ ಆ ನಂದಿ ಮಸೀದಿಯನ್ನು ನೋಡ್ತಾ ಇದೆ. ಇದೇನು ಸಾಕ್ಷಿ ಅಂತ ಹಿಂದೂಗಳು ಪದೇ ಪದೇ ಹೇಳ್ತಾ ಇದ್ರು. ಈಗ ಈ ಲೀಗಲ್ ಬ್ಯಾಟಲ್ಗೆ ಸಂಬಂಧಿಸಿದಂತೆ ಒಂದು ಪ್ರಮುಖವಾದಂಥ ಆದೇಶ ಜಿಲ್ಲಾ ನ್ಯಾಯಾಲಯದಿಂದ ಬಂದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.